ಮಂಡ್ಯ ನಗರದ ಸಿಪಾಯಿ ಸಭಾಂಗಣದಲ್ಲಿ ಅಸೋಸಿಯೇಷನ್ಸ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮಂಡ್ಯ, ಸಕ್ಕರೆ ನಾಡು ಅಲಯನ್ಸ್ ಕ್ಲಬ್ ಮಂಡ್ಯ, ಸಿಕ್ಸಕ್ ಅಲಯನ್ಸ್ ಕ್ಲಬ್ ವತಿಯಿಂದ ಅಲೈ ಸಿ.ಕೆ. ನವ್ಯಶ್ರೀ ಮತ್ತು ತಂಡ ಹಾಗೂ ಅಲೈ ಎಸ್.ಸಿ. ವೈಕುಂಠ ತಂಡದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ಕಾರ್ಯಕ್ರಮ ಜರುಗಿತು. ಸಕ್ಕರೆ ನಾಡು ಅಲಯನ್ಸ್ ಸಂಸ್ಥೆ ಹಾಗೂ ಮಂಡ್ಯ ಶಿಕ್ಷಕ್ ಅಲಯನ್ಸ್ ಸಂಸ್ಥೆಗಳ ಪದಾಧಿಕಾರಿಗಳಾದಂತಹ ಅಲೈ ಸಿ.ಕೆ. ನವ್ಯಶ್ರೀ ಮತ್ತು ತಂಡ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಮತ್ತು ನೂತನ ಸದಸ್ಯರಿಗೋಸ್ಕರವಾಗಿ ಈ ಒಂದು ಅಲಯನ್ಸ್ ಸಂಸ್ಥೆ ಹುಟ್ಟುಕೊಂಡಿದೆ. ಕಳೆದು ಮಾಡುತ್ತಾ ಹಲವಾರು ಸೇವೆಗಳನ್ನು ಮಾಡುವ ನಿಟ್ಟಿನಲ್ಲಿ ಮುಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಮೈಸೂರು, ಆನಂತರ ಮಂಡ್ಯ ಹಾಗೂ ಬೆಂಗಳೂರಿನಲ್ಲೂ ಸಹ ಇದೀಗ ಅಲಯನ್ಸ್ ಸಂಸ್ಥೆ ಉದಯವಾಗಿದೆ. ಕೆಲವರಿಗೆ ಬಹಳ ಹೊಸ ಹೆಸರಾದರೂ ಸಹ ಇದರಲ್ಲಿ ಸೇವೆ ಮಾಡುವಂತಹ ಮನೋಭಾವ ಸಹ ಇದೀಗ ಹೆಚ್ಚು ಪ್ರಚಲಿತದಲ್ಲಿದೆ. ಹೀಗಾಗಿ ಏನು ಇದುವರೆಗೂ ಮಂಡ್ಯದಲ್ಲಿ 20-22 ಕ್ಲಬ್ಗಳು ಉದಯವಾಗಿದೆ. ನಮ್ಮ 2 ಕ್ಲಬ್ಗಳು ಒಂದು ಇನ್ಸ್ಟಾಲೇಷನ್ ಆಗಿರಲಿಲ್ಲ, ಪ್ರತಿಜ್ಞಾವಿಧಿ ಬೋಧನೆ ಕಾರ್ಯಕ್ರಮ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ದಿನ 2 ಕ್ಲಬ್ಗಳ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಏನು ಈ ಒಂದು ಅಲಯನ್ಸ್ ಸಂಸ್ಥೆಗೆ ಮಂಡ್ಯ ಶಿಕ್ಷಕ ಹಾಗೂ ಮಂಡ್ಯ ಸಕ್ಕರೆ ನಾಡು ಸಂಸ್ಥೆಗೆ ಏನೆಲ್ಲ ಬೋಧಿಸಿ ಏನು ತಮ್ಮ ಅವಧಿಯಲ್ಲಿ ತಮ್ಮ ಅಧಿಕಾರದಲ್ಲಿ ತಮ್ಮ ಏನು ಗುರುತು ಕೊಟ್ಟಿದ್ದಾರೆ ಸೇವೆ ಮಾಡೋದಕ್ಕೆ ನಮ್ಮ ಪಾತ್ರಗಳೇನು ಅನ್ನೋದನ್ನು ತಿಳಿಸುವ ಮುಖಾಂತರ ನಮ್ಮೆಲ್ಲರಿಗೂ ಈ ಒಂದು ಸೇವೆಯ ಮಹತ್ತರ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ನೀಡಲು ಅನುಷ್ಠಾನಾಧಿಕಾರಿಯಾಗಿ ನಮಗೆ ಬಂದಿರತಕ್ಕಂಥವರು ನಮ್ಮ ನಾಯಕರು, ಅಂತಾರಾಷ್ಟ್ರೀಯ ನಿರ್ದೇಶಕ ಅಲಯನ್ಸ್ ಸಂಸ್ಥೆ ಡಾಕ್ಟರ್ ನಾಗರಾಜ್ ಬೇರಿಯವರು. ಇವ್ರ ಬಗ್ಗೆ ನಾವು ಹೇಳೋದಾದ್ರೆ ಕಳೆದ ನನಗೆ 2016ರಿಂದ ನನಗೆ ಪರಿಚಯ ಆದರೂ ಸಹ ಇವರು ಅವಧಿಯಲ್ಲಿ ಲಯನ್ಸ್ ಸಂಸ್ಥೆಯಲ್ಲಿ ರಾಜ್ಯಪಾಲರಾದಾಗ ಹಾಗೂ ಆನಂತರ ವರ್ಷದಲ್ಲಿ ಇಡೀ 5 ರಾಜ್ಯಗಳ ಮಲ್ಟಿಪಲ್ಗೆ ಚೇರ್ಮನ್ ಆದಾಗ ಅವರು ಮಾಡಿದಂಥ ಸೇವೆ ಬೇರೆ ಎಲ್ಲಾದರೂ ಮಾಡಿದ್ರು ಆಯಿತು, ಮಾಡಿದರೆ ಎಂಬುದಾಯಿತು. ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ. ಕಾರಣ ಏನಪ್ಪ ಅಂತ ಸಂದರ್ಭ ಇತ್ತು ಅಂದರೆ ಕೊರೋನಾ ಅವಧಿ. ಲಕ್ಷಾಂತರ ರೂಪಾಯಿಗಳನ್ನು ಇಡೀ ಜಿಲ್ಲಾ ಆಡಳಿತನೇ ಕರೆದು ಜಿಲ್ಲಾ ಅಧಿಕಾರಿಗಳು, ನಮ್ಮ SP ಇರ್ಬೋದು, CS ಇರ್ಬೋದು, ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಎಲ್ಲರನ್ನೂ ಸಹ ಕರೆದು ಆ ಸಂದರ್ಭದಲ್ಲಿ ಏನೆಲ್ಲ ಕೋವಿಡ್ಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಲಕ್ಷಾಂತರ ರೂಪಾಯಿನಲ್ಲಿ ನಮಗೆ ನೆರವು ನೀಡೋ ಜೊತೆಗೆ ನಮ್ಮಂಥ ಯುವಕರನ್ನ ಇವತ್ತು ಬಹಳ ಕಷ್ಟ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಚೇರ್ ಯಾರು ಬಿಟ್ಕೊಡಲ್ಲ ಅಂತಾರೆ. ಯಾಕೆಂದ್ರೆ ಒಂದು ಹುದ್ದೆಯನ್ನು ತಗೊಳ್ಳೋಕ್ಕೆ ಬಹಳಷ್ಟು ಫೈಟ್ ಇದೆ ಅಂತಾರೆ. ಹಾಗಾಗಿ ನಮ್ಮಂಥ ಯುವಕರನ್ನ ಪ್ರೋತ್ಸಾಹಿಸಿ ಮತ್ತೆ ಇವತ್ತು ಏನೋ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಅಂತಂದ್ರೆ ನಮಗೆ ನಂಬಿಕೆ ಸಾಧ್ಯ. ಹನುಮಂತನವ್ರು ಹೇಳಿದಾಗ ಇಲಾಖೆ ಮಾಡಿದ್ದಾರೆ ಅಂತಂದಾಗ ಬಹಳ ಖುಷಿ ಆಯಿತು. ಎಲ್ಲ ಬೈದಿವರು ಬಹಳ ಇಂಟ್ರೆಸ್ಟ್ ತಗೊಂಡು ಬೆಳೆಸಬೇಕು. ಯಾರು ನಾಯಕ ಅಂದ್ರೆ ತಾನು ಬೆಳೆಯೋ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸೋನು ನಿಜವಾದ ನಾಯಕ ಅಂತ ಒಂದು ನಾಯಕನಾಗಿ ನಿಮ್ಮೆಲ್ಲರ ಮುಂದೆ ವಹಿಸಲಿದ್ದಾರೆ. ಇವತ್ತು ಅನುಷ್ಠಾಪನಾಧಿಕಾರಿಯಾಗಿ ಬಂದಿದ್ದಾರೆ ನಮ್ಮ ನಾಯಕರು ಡಾಕ್ಟರ್ ನಾಗರಾಜ್ ಬೇರಿಯವರು. ಅವರಿಗೆ ಹೃದಯಪೂರ್ವಕ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.